ಭೀಕರದ ಆಪರೇಷನ್ ಸಕ್ಸಸ್ ಮೊದಲ ದಿನವೇ ಪುಲ್ವಾಮಾ ದಾಳಿಯ ಮಾಸ್ಟರ್ ಮೈಂಡ್ ಮಟಾಶ್ ರಶೀದಿಗೆ ಘಾಜಿ ಸೇರಿ ಮೂವರು ಉಗ್ರರು ಒಡಿಸ್ ಅಡಗಿ ಕುಳಿತಿದ್ದ ಉಗ್ರರನ್ನ ಭಾರತೀಯ ಸೇನೆ ಹುಟ್ಟಡಗಿಸುತ್ತಿದೆ. ಉಗ್ರರ ಅಡಗಿದ್ದ ಕಟ್ಟಡದ ಭಾಗವನ್ನೇ ಯೋಧರು ಉಡಾಯಿಸಿದ್ದಾರೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. आप चले जाइए वापस। ಎಸ್, ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಏನು ಭಾರತೀಯ ಸೇನೆ ಉಗ್ರರು ಏನು ಹುಟ್ಟಡಗಿಸುತ್ತಿದ್ದಾರೆ. ಏನು ಅವರು ಅಡಗಿ ಕುಳಿತಿದ್ದಂತ ಜಾಗಗಳನ್ನ ಟ್ರೇಸ್ ಔಟ್ ಮಾಡಿ ಸರಿಯಾಗಿ ಪ್ರತಿಕಾರವನ್ನ ಭಾರತೀಯ ಸೇನೆ ತೀರಿಸಿಕೊಳ್ತಿದೆ. ಉಗ್ರರು ಅಡಗಿದ್ದ ಕಟ್ಟಡದ ಭಾಗವನ್ನೇ ಯೋಧರು ಉಡಾಯಿಸಿದ್ದಾರೆ. ಮಾಸ್ಟರ್ ಮೈಂಡ್ ರಶೀದ್ ಘಾಜಿ ಸೇರಿ ಮೂವರನ್ನ ಈಗಾಗಲೇ ಫಿನಿಶ್ ಮಾಡಲಾಗಿದೆ. ಪುಲ್ವಾಮಾದಲ್ಲಿ ಭಾರತೀಯ ಸೇನೆಯಿಂದ ಆಪರೇಷನ್ ಪ್ರತಿಕಾರವನ್ನ ತೀರಿಸಿಕೊಳ್ಳಲಾಗುತ್ತಿದೆ. ರಕ್ತ ಬೀಜಾಸರನ್ನ ಹುಡುಕಿ ಸೇನೆ ಒಡೆದು ಸಾಯಿಸ್ತಾ ಇದೆ. ಕಟ್ಟಡದೊಳಗೆ ಏನು ಕಂಡಲ್ಲಿ ಗುಂಡೇಟಿಟ್ಟು ಆಟ ಆಡಿಸ್ಕೊಳ್ತಿದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಇದು ಪುಲ್ವಾಮಾದ ನೇರ ದೃಶ್ಯಾವಳಿಗಳು. ಬೆಳಗ್ಗೆ ಮತ್ತೊಮ್ಮೆ 4 ಉಗ್ರರನ್ನ ಉಗ್ರರು ಸಾಯಿಸಿದ್ರು. ಇದನ್ನ ತೀರಿಸ್ಕೊಳ್ಳೋದಕ್ಕೆ ಇವಾಗ ಎಲ್ಲ ಭಾರತೀಯ ಸೇನೆ ಇನ್ನಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಕೆಲವೊಂದು ಜಾಗಗಳಲ್ಲಿ ಏನು ಉಗ್ರರು ಅಡಗಿಸಿದ್ದಾರೆ ಅಂತ ಹೇಳಲಾಗ್ತಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಆ ಎಲ್ಲ ಜಾಗಗಳನ್ನ ಟ್ರೇಸ್ ಔಟ್ ಮಾಡಿ ಭಾರತೀಯ ಸೇನೆ ಉಗ್ರರನ್ನ ಅಡಗಿ ಕುಳಿತಿರುವಂತಹ ಜಾಗವನ್ನ ಹುಟ್ಟಡಗಿಸುತ್ತಿದ್ದಾರೆ. ಅಲ್ಲೇ ನಿಂತಲ್ಲೇ ಅವರನ್ನ ಸಾಯಿಸ್ತಾ ಇದ್ದಾರೆ. ಉಗ್ರರು ಅಡಗಿದ್ದ ಕಟ್ಟಡದ ಭಾಗವನ್ನೇ ಸಂಪೂರ್ಣವಾಗಿ ಅದನ್ನ ಯೋಧರು ಉಡಾಯಿಸಿದ್ದಾರೆ. ಮಾಸ್ಟರ್ ಮೈಂಡ್ ರಶೀದ್ ಘಾಜಿ ಸೇರಿ ಮೂವರನ್ನ ಫಿನಿಶ್ ಮಾಡಲಾಗಿದೆ. ಪುಲ್ವಾಮಾದಲ್ಲಿ ಭಾರತೀಯ ಸೇನೆಯಿಂದ ಆಪರೇಷನ್ ಪ್ರತಿಕಾರವನ್ನ ತೀರಿಸಿಕೊಳ್ಳಲಾಗ್ತಿದೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಒಂದು ದೊಡ್ಡ ಸಂಚನೆ, ಸುಮಾರು ಇದರಲ್ಲಿ 30ರಿಂದ 40 ಉಗ್ರರು ಸೇರಿದ್ದಾರೆ. ಆ 40 ಉಗ್ರರಲ್ಲಿ ಈಗಾಗಲೇ 3ರನ್ನ ಸಾಯಿಸಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಆದರೆ ರಶೀದ್ ಘಾಜಿ ಮೇನ್ ಮಾಸ್ಟರ್ ಮೈಂಡ್, ಮಾಸ್ಟರ್ ಪೀಸ್ ಇದರಲ್ಲಿ ಉಗ್ರಲ್ಲಿ ಈತನೇ ಸಂಪೂರ್ಣವಾಗಿ ಸ್ಕೆಚ್ ತಯಾರಿಸಿದ್ರಲ್ಲಿ ಈತ ಮುಖ್ಯ ಪಾತ್ರನ ವಹಿಸಿದ್ದಾನೆ. ಸೊ ಹೀಗಾಗಿ ಆತನನ್ನೇ ಸಂಪೂರ್ಣವಾಗಿ ಭಾರತೀಯ ಸೇನೆ ಗುಂಡಿಟ್ಟು ಅಲ್ಲೇ ಸಾಯಿಸಿದ್ದಾರೆ. ರಕ್ತ ಬೀಜಾಸರನ್ನ ಹುಡುಕಿ ಸೇನೆ ಹೊಡೆದು ಹಾಕ್ತಾ ಇದೆ. ಸಾಕಷ್ಟು ಹಲವಾರು ಜಾಗದಲ್ಲಿ ಉಗ್ರರು ನುಸುಳಿರುವ ಶಂಕೆ, ಒಂದು ಮಾಹಿತಿ ಏನು ಬೆಳಗ್ಗೆ ಭಾರತೀಯ ಸೇನೆಗೆ ಸಿಕ್ಕಿತು. ಆ ಎಲ್ಲ ಜಾಗವನ್ನು ಕೂಡ ಟ್ರೇಸ್ ಔಟ್ ಮಾಡಿ ಹುಡುಕಿ ಒಡೆದು ಸಾಯಿಸ್ತಾ ಇದ್ದಾರೆ. ಆ ಬುಲೆಟ್ ಫೈರಿಂಗ್ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಆ ಶಬ್ದವನ್ನು ಕೂಡ ಕೇಳ್ತಾ ಇದೆ. ಸೊ ಹೀಗಾಗಿ ಎಲ್ಲ ಒಂದ್ ಕಡೆ ಭಾರತೀಯ ಸೇನೆಗೆ ಮತ್ತೊಮ್ಮೆ ಉಗ್ರರನ್ನ ಸಾಯಿಸೋ ತನಕ ಬಿಡ್ತಾಳೆ. ಯಾಕಂದ್ರೆ 40 ಯೋಧರು ಏನ್ ಮೃತಪಟ್ಟಿದ್ರು, ಇವತ್ತು ಮತ್ತೊಮ್ಮೆ 4 ಜನ ಮೃತಪಟ್ಟಿದ್ರು. ಆ ಸೇಡನ್ನ ತೀರಿಸಿಕೊಳ್ಳಕ್ಕೆ ಈಗ ಸಂಪೂರ್ಣವಾಗಿ ಭಾರತೀಯ ಸೇನೆ ಸಜ್ಜಾಗಿದೆ ಅಂತಾನೆ ಹೇಳಬಹುದು. ಹೀಗಾಗಿ 3 ಮಾಸ್ಟರ್ ಮೈಂಡ್ಗಳು ಏನಿದೆ, ಈ ಸಂಪೂರ್ಣವಾದ ಪುಲ್ವಾಮಾದಲ್ಲಿ ಏನು ಮೊನ್ನೆ 40 ಜನ ಯೋಧರು ಮೃತಪಟ್ಟಿದ್ರು, ಆ ಸಂಪೂರ್ಣವಾದ ಸ್ಕೆಚ್ ಅನ್ನ ತಯಾರಿಸಿದಂತ ಮೇನ್ ಮಾಸ್ಟರ್ ಮೈಂಡ್ ಅನ್ನೇ ಈಗ ಭಾರತೀಯ ಸೇನೆ ಒಡೆದು ಹಾಕಿದೆ. ಇದೆಲ್ಲದಕ್ಕೂ ಕಾರಣ, ಇದರ ಹಿಂದೆ ಮಾಸ್ಟರ್ ಮೈಂಡ್, ಇದರ ಮೇನ್ ತಯಾರಿಸಿದಕ್ಕೆ ಕಾರಣ ಒಬ್ರು ಇದ್ದಾರೆ. ಅವರು ರಾವಲ್ಪಿಂಡಿಯ ಆಸ್ಪತ್ರೆಯಲ್ಲೇ ಇತ್ತುಕೊಂಡು ಈ ಕೆಲಸವನ್ನ ಮಾಡಿಸ್ತಾ ಇದ್ದಾರೆ. ಪುಲ್ವಾಮಾದ ಆತ್ಮಾಹುತಿ ದಾಳಿ ನಡೆಸಲು ಆದಿಲ್ ಹುಸೇನ್ ಅಹಮದ್ಗೆ ನಿರ್ದೇಶನ ಸಿಕ್ಕಿದ್ದು ಪಾಕಿಸ್ತಾನ ಆಸ್ಪತ್ರೆಯಿಂದ ಈಗಾಗಲೇ ಒಂದು ಮಾಹಿತಿಯನ್ನ ಗುಪ್ತಚರ ಇಲಾಖೆಗೆ ಸಿಕ್ಕಿದೆ. ಸಂಸತ್ ದಾಳಿ, ಪಠಾನ್ಕೋಟ್ ದಾಳಿಯ ರೂವಾರಿ ಜೈಷ್ ಎ ಮೊಹಮ್ಮದ್ ಮುಖ್ಯಸ್ಥ ಮಸೂದ್ ಅಜರೆ ಸದ್ಯ ಆಸ್ಪತ್ರೆಯಲ್ಲಿದ್ದಾನೆ. ಆತ ಇದರಲ್ಲಿ ಆಸ್ಪತ್ರೆಯಲ್ಲೇ ಇಟ್ಕೊಂಡು ಸಂಪೂರ್ಣವಾಗಿ ಈ ರೀತಿ ಮಾಡಬೇಕು ಅಂತ ಸ್ಕೆಚ್ ತಯಾರಿಸಿ ಮಾಡಿಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಆಗದ್ರೆ ಮಾಹಿತಿ ಈಗಾಗಲೇ ಭಾರತೀಯ ಗುಪ್ತಚರ ಇಲಾಖೆಗೆ ಸಿಕ್ಕಿದೆ. ಹೀಗಾಗಿ ಒಂದೊಂದಾಗಿ ಏನ್ ಮಾಹಿತಿ ಇದೆಯೋ, ಎಲ್ಲೆಲ್ಲಿ ಉಗ್ರರು ಅಡಗಿದಾರೋ ಅದೆಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಟ್ರೇಸ್ ಔಟ್ ಮಾಡಿ ಈಗ ಭಾರತೀಯ ಸೇನೆ ಉಗ್ರರನ್ನ ಕೊಚ್ಚಿಕೊಳ್ಳುತ್ತಿದ್ದಾರೆ. ಪುಲ್ವಾಮಾದಲ್ಲಿ ಉಗ್ರ
ಉಗ್ರರ ವಿರುದ್ಧ ಕಾರ್ಯಾಚರಣೆ ಈಗ ಮುಂದುವರೆದಿದೆ. ಕಟ್ಟಡದಲ್ಲಿ ಸಿಲುಕಿರುವ ಮಸೂದ್ ಅಜರ್ ಸಂಬಂಧಿಯನ್ನ ಕಂಡುಹಿಡಿಯಲಾಗಿದೆ. ಮಸೂದ್ ಅಜರ್ ಜೈಷ್ ಎ ಮೊಹಮ್ಮದ್ ಸಂಘಟನೆ ಮುಖ್ಯಸ್ಥ. ಕಟ್ಟಡದಲ್ಲಿತ್ಕೊಂಡೇ ಗುಂಡಿನ ದಾಳಿಯನ್ನ ಈ ಉಗ್ರ ನಡೆಸುತ್ತಿದ್ದಂತೆ ಭದ್ರತಾ ಪಡೆಯಿಂದಲೂ ತೀವ್ರ ಗುಂಡಿನ ಚಕಮಕಿ ನಡೆದಿದೆ. ಈತನನ್ನು ಕೊಲೆ ಹಾಕುವುದಕ್ಕೆ ಮುಂದಾಗಿದೆ ಭಾರತೀಯ ಸೇನೆ. ಈಗಾಗಲೇ 3 ಜನ ಉಗ್ರರನ್ನ ಕೊಂದು ಹಾಕಿದ್ದಾರೆ. ಈಗ ಮತ್ತೊಬ್ಬ ಸಿಕ್ಕಿಬಿದ್ದಿದ್ದಾನೆ. ಪುಲ್ವಾಮಾದಲ್ಲಿ ಉಗ್ರರ ವಿರುದ್ಧ ಕಾರ್ಯಾಚರಣೆ ಮುಂದುವರೆದಿದೆ. ಭಾರತೀಯ ಸೇನೆ ಇನ್ನು ಮುಂದೆ ಸುಮ್ಮನೆ ಇರೋದಿಲ್ಲ. ಯಾಕಂದ್ರೆ ಈಗಾಗಲೇ 40 ಯೋಧರನ್ನ ನಮ್ಮ ಭಾರತಕ್ಕೆ ಸೇನೆ ಕಳೆದುಕೊಂಡಿದೆ. ಈಗಾಗಲೇ ಭಾರತ ಸಂಪೂರ್ಣವಾಗಿ ಸೇನೆಗೆ ಒಂದು ಫುಲ್ ಫ್ರೀಡಮ್ ಅನ್ನ ಕೂಡ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಸೇಡು ತೀರಿಸಿಕೊಳ್ಳೋವರೆಗೂ ಬಿಡೋದಿಲ್ಲ ಅಂತ ಕೂಡ ಈಗ ಹೇಳ್ತಾ ಇದ್ದಾರೆ. ಹೀಗಾಗಿ ಭಾರತೀಯ ಸೇನೆ ಕೂಡ ಫುಲ್ ಹೈ ಅಲರ್ಟ್ ಆಗಿ ಈಗ ಪುಲ್ವಾಮಾದಲ್ಲಿ ಉಗ್ರರ ವಿರುದ್ಧ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ. ಕಟ್ಟಡದಲ್ಲಿ ಒಬ್ಬೊಬ್ಬರು ಉಗ್ರರು ಎಲ್ಲೆಲ್ಲಿ ಸಿಲುಕಿಕೊಂಡಿದ್ದಾರೋ ಎಲ್ಲಾ ಕಡೆನೂ ಕೂಡ ಕಾರ್ಯಾಚರಣೆ ನಡೆಸಿ ಅವರನ್ನ ಕೊಲೆ ಹಾಕ್ತಿದೆ. ಮಸೂದ್ ಅಜರ್ನನ್ನು ಸಂಬಂಧಿಯನ್ನ ಈಗಾಗಲೇ ಮಸೂದ್ ಅಜರ್ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮುಖ್ಯಸ್ಥನನ್ನ ಈಗ ಕೊಂದು ಹಾಕಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಕಟ್ಟಡದಲ್ಲಿ ಇಟ್ಕೊಂಡೇ ಆತ ಗುಂಡಿನ ದಾಳಿಯನ್ನ ನಡೆಸ್ತಾ ಇದ್ದಂತೆ ಇವತ್ತು ಬೆಳಗ್ಗೆ ಕೂಡ 4 ಜನ ಭಾರತೀಯ ಸೇನೆ ಯೋಧರನ್ನ ಕೊಂದಿದ್ದಾನೆ ಆತ. ಹೀಗಾಗಿ ಎಲ್ಲೆಲ್ಲಿ ಉಗ್ರರು ಅಡಗಿದ್ದಾರೆ ಅನ್ನೋ ಶಂಕೆ ಸಂಪೂರ್ಣವಾದ ಮಾಹಿತಿ ಬೆಳಗ್ಗೆ ತನಕನೂ ಕೂಡ ಭಾರತೀಯ ಸೇನೆಗೆ ಇರಲಿಲ್ಲ. ಇದಾದ ನಂತರ ಇವಾಗ 4 ಜನ ಯೋಧರನ್ನ ಇವತ್ತು ಬೆಳಗ್ಗೆ ಗುಂಡಿಕ್ಕಿ ಸಾಯಿಸಿದ್ದಾರೆ. ಆ ಸಂದರ್ಭದಲ್ಲಿ ಎಲ್ಲೆಲ್ಲಿ ಅಡಗಿದ್ದಾರೋ ಎಲ್ಲಾ ಕಡೆ ಟ್ರೇಸ್ ಔಟ್ ಮಾಡಿ ಭಾರತೀಯ ಸೇನೆ ಫುಲ್ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಈಗಾಗಲೇ 3 ಉಗ್ರರನ್ನ ಕೊಂದು ಹಾಕಿದ್ದಾರೆ. ಈಗ ಮತ್ತೊಂದು ಉಗ್ರರನ್ನ ಕೂಡ ಕೊಂದಿದ್ದಾರೆ ಅಂತ ಮಾಹಿತಿ ಕೂಡ ಈಗ ಸಿಗ್ತಾ ಇದೆ. ಕಟ್ಟಡದಲ್ಲಿ ಒಂದು ಸಣ್ಣ ಕಟ್ಟಡ ಏನಿದೆ ಆ ಕಟ್ಟಡದಲ್ಲಿ ಇಟ್ಕೊಂಡೇ ಆತ ಈ ಗುಂಡಿನ ದಾಳಿಯನ್ನ ನಡೆಸ್ತಾ ಇದ್ದನಂತೆ. ಆ ಕಟ್ಟಡದೊಳಗೆ ಅಟ್ಟಾಡಿಸಿಕೊಂಡು ಭಾರತೀಯ ಸೇನೆ ಕಂಡಲ್ಲೇ ಗುಂಡಿಟ್ಟಿದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಪುಲ್ವಾಮಾದಲ್ಲಿ ಬರ್ತಿರುವಂತ ನೇರ ದೃಶ್ಯಾವಳಿಗಳನ್ನ ಮಾಸ್ಟರ್ ಮೈಂಡ್ ರಶೀದ್ ಘಾಜಿ ಸೇರಿ ಈಗ 3ರನ್ನ ಫಿನಿಶ್ ಮಾಡಲಾಗಿದೆ. ಇನ್ನು ಕಟ್ಟಡದಲ್ಲಿ ಮಸೂದ್ ಅಜರ್ ಅಂತ ಒಬ್ಬ ಅವರ ಸಂಬಂಧಿ ಇದ್ದ ಆತನನ್ನು ಕೂಡ ಈಗ ಕೊಂದು ಹಾಕಲಾಗಿದೆ. ಮಸೂದ್ ಅಜರ್ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಆತ ಕೂಡ ಮುಖ್ಯಸ್ಥ. ಹೀಗಾಗಿ 40ರಿಂದ 50 ಉಗ್ರರು ಏನಿದ್ದಾರೆ ಅವರು ಎಲ್ಲರೂ ಸೇರ್ಕೊಂಡು ಈ ತಯಾರಿನ ಮಾಡಿದ್ದಾರೆ. ಪುಲ್ವಾಮಾದಲ್ಲಿ ಭಾರತೀಯ ಸೇನೆ ಯೋಧರನ್ನ ಕೊಂದು ಹಾಕೋದಿಕ್ಕೆ ಈ ಸ್ಕೆಚ್ ನ ತಯಾರಿಸಿದ್ದಾರೆ. 4-5 ತಿಂಗಳಿಂದಲೇ ಕೂಡ ಇದೆಲ್ಲದಕ್ಕೆ ಸಜ್ಜಾಗಿ ತಯಾರನ್ನ ಮಾಡಿಕೊಂಡು ಫೆಬ್ರವರಿ 14ರಂದು ನಮ್ಮ ಭಾರತೀಯ ಯೋಧರನ್ನ ಕೊಂದು ಹಾಕಿದ್ದಾರೆ. ಅದರ ಪ್ರತಿಕಾರವನ್ನ ಈಗ ನಮ್ಮ ಭಾರತೀಯ ಸೇನೆ ತೀರಿಸಿಕೊಳ್ತಿದೆ.